ಈಗ ವಿದ್ಯಾರ್ಥಿಗಳ ಪ್ರಶ್ನೆಗಳನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇದನ್ನ ನೋಡ್ರಿ. ಇನ್ನೊಂದು, ವಿದ್ಯಾರ್ಥಿಗಳು ಸರ್ ಹೆಂಗೆ ಕಲಿಸ್ತಾರ ಲಕ್ಷ ಕೊಟ್ಟು ನೋಡಬೇಕು. ಒಂದು ನೋಟ್ಬುಕ್ದಾಗ ಬಿಡಿಸ್ಕೋಬೇಕು. ಟೆಲಿಗ್ರಾಮ್ ಕ್ಲಾಸ್ನಾಗ ಬಂದ ಅಭ್ಯಾಸನ ಬಡ ಬಡ ಬಿಡಿಸ್ಕೋಬೇಕು. ಅದು ಭಾಳ ಇಂಪಾರ್ಟೆಂಟ್. ಆಮೇಲೆ ನೀವು ಆ ಗಣಿತ ಮಾದರಿ ಇದನ್ನು ತಿಳ್ಕೊಂಡ್ರಿ ಅಂತಂದ್ರೆ ಮುಂದಿನ ಒಂದು ಮಾದರಿ ಬಂದಿರ್ತವೆ. ಈಗ ನಾ ಹೆಚ್ಚಿಗೆ ಹಾಕ್ತೇನೆ, ಯಾಕಂದ್ರೆ ಈಗ ಟೆಲಿಗ್ರಾಮ್ ಕ್ಲಾಸಿಗೆ ಹೆಚ್ಚು ಅಭ್ಯಾಸ ಹಾಕ್ರಿ ಸರ. ಪಾಲಕರು ಫೋನ್ ಹಚ್ತಿರ್ತಾರೆ ನಮಗೆ, ಎರಡ ಹಾಕಿರ್ಲ ಸರ, ಇನ್ನೊಂದು ಎರಡು ಹಾಕಿದ್ರೆ ಪಾಡ ಆಗ್ತಿತ್ತು ನೋಡು ಅಂದ್ರೆ ಎಷ್ಟು ಇಂಟ್ರೆಸ್ಟ್ದಿಂದ ನೋಡ್ಲಿಕ್ಕತ್ತಾರ ಪಾಲಕರು. ಅದಕ್ಕೆ ನಾ ಈಗೇನು ಮಾಡಿನೂ ಮಾದರಿಗಳನ್ನು ಹೆಚ್ಚು ಹಾಕ್ಲಿಕ್ಕತ್ತನು. ಲಕ್ಷ ಕೊಟ್ಟು ಅಭ್ಯಾಸ ಮಾಡಿ. ಒಂದು ವಿಮಾನವು ಒಂದು ಗೊತ್ತಾದ ದೂರವನ್ನು ಕ್ರಮಿಸಲು 8.13 ಗಂಟೆ ತೆಗೆದುಕೊಳ್ಳುತ್ತದೆ. ವಿಮಾನ ಎ ಜಾಗದಿಂದ ಬಿ ಜಾಗಕ್ಕೆ ಅದು ತೆಗೆದುಕೊಂಡ ಸಮಯ ಎಷ್ಟು? 8.13 ಗಂಟೆ. 1 ಗಂಟೆ ವಿಮಾನ ಕ್ರಮಿಸಿತ್ತು ಅಂತಂದ್ರೆ ಇದು ರೈಲ ಆ ದೂರವನ್ನು 5.12 ಗಂಟೆಗೆ ತಗೋತದ. ಅದು 1 ತಾಸಿನಾಗ ಹೋದ ದೂರವನ್ನು ಇದು 5.5 ತಾಸಿನಾಗ ಹೋಗಿ ಮುಟ್ಟುತ್ತದೆ ವಿಮಾನ. ನೋಡ್ರಿ, ಹಾಗಾದ್ರೆ 8.13 ಗಂಟೆಗೆ ತಲುಪಿದ ವಿಮಾನದ ದೂರವನ್ನು ರೈಲು ಎಷ್ಟು ಸಮಯದಾಗ ಹೋಗಿ ತಲುಪ್ತದ ಅನ್ನೋದು ನಾವು ಕಂಡುಹಿಡಿಬೇಕಾಗಿದೆ. ಆದ್ದರಿಂದ ರೈಲು ತಲುಪಲು ಬೇಕಾದ ಸಮಯ ಬರೋಬ್ಬರಿ 1 ಗಂಟೆದಾಗ ವಿಮಾನ ಕ್ರಮಿಸಿತ್ತು ಅಂತಂದ್ರೆ 5.12 ಬೇಕು. ಅಂದ್ರೆ ಅದು ರೈಲು ವಿಮಾನ ಕ್ರಮಿಸಿದ ಅವಧಿಯ ಅಂದ್ರೆ ವಿಮಾನ ಎಷ್ಟು ಗಂಟೆದಾಗ 8.13 ಹೋಗ್ಯದ ಗುಂಡ್ಲೆ 5.12. 1 ಗಂಟೆಗೆ 5.12 ಕಿಮಿ ಆದ್ರೆ 8.13 ಗಂಟೆ. 1 ಗಂಟೆಗೆ 5.12 ಗಂಟೆ. ಇದು 1 ಗಂಟೆದಾಗ ಹೋಗಿತ್ತು ಅಂತಂದ್ರೆ ಅರ್ಥ ಮಾಡ್ಕೋಬೇಕು. 1 ಗಂಟೆ ವಿಮಾನ ಹೋಗಿ ಮುಟ್ಟಿತ್ತಂದ್ರೆ 1 ಗಂಟೆಯ ದಾರಿಯನ್ನ ವಿಮಾನವು 1 ಗಂಟೆಯಲ್ಲಿ ತಲುಪಿದ ಸಮಯವನ್ನ ಇದು 5.5 ಗಂಟೆ ತಗೋತದ. ಹಾಗಾದ್ರೆ ವಿಮಾನ ಎಷ್ಟು ಗಂಟೆ ಹೋಗಿ ತಲುಪ್ಯದ? 8.13 ಗಂಟೆ ಕ್ರಮಿಸಿದ ದೂರವನ್ನ ರೈಲು ಎಷ್ಟು ಸಮಯದಾಗ ಹೋಗಿ ಮುಟ್ಟುತ್ತದೆ ಅನ್ನೋದು 3 × 24 1 25 ಸರ್ವಾಸ ಬಾಗಲೆ 3 ಗುಂಡ್ಲೆ 5 2 1 10 2. ಯಾವಕ್ಕೂ ಬಾಗ್ ಹೋಗಂಗಿಲ್ಲ. 25ಕ್ಕೆ 11ಕ್ಕೆ ಗುಣಾಕಾರ ಹೆಂಗೆ ಮಾಡಬೇಕು ಒಂದು ಟ್ರಿಕ್ಸ್ ಅದ ನೋಡಿ. ಇಂಥ ಟ್ರಿಕ್ಸ್ಗಳನ್ನೆಲ್ಲ ವೇದಿಕ್ ಮ್ಯಾಥ್ಸ್ದಾಗ ಬರ್ತಾವೆ ಇವು. ಆಮೇಲೆ ನೀವು ಏನು ಮಾಡ್ತೀರಿ ಗೊತ್ತದನು? 25ಕ್ಕೆ 11ಕ್ಕೆ 11 ಐತೆ ಬೇಡ. ಇದು 25 ಏನದಲ್ಲ 250 ಮಾಡ್ಕೋರಿ. ಇನ್ನೊಂದು 25 ಕೂಡಿಸಿ ಬಿಡ್ರಿ ಇದ್ರಾಗ. ನೋಡ್ರಿ 275 ಆತೋ ಇಲ್ಲ. 10ರಲ್ಲಿ ಒಂದು ಗುಣಾಕಾರ ಮಾಡಿದ್ರೆ 270. 1ರಲ್ಲಿ ಒಂದು ಗುಣಾಕಾರ ಮಾಡಿದ್ರೆ 25 ಬಂತು. 275 ಇಟ್ಟು ಬಿಡ್ರಿ. ಆಮೇಲೆ 3 2 6 6 4 24 3 ಉಳಿತು. 6 5 30 6 4 24 3 ಉಳಿತು 5. 6 5 30 5 ಉಳಿತು 5 ಇಲ್ಲಿ ಇಡ್ರಿ 6 ಬರೋಬ್ಬರಿ 45 ಗಂಟೆ. 45 ಗಂಟೆ ಎಷ್ಟು ನಿಮಿಷ? ಎಷ್ಟು ನಿಮಿಷನೇ ಹೆಂಗೆ ತಕ್ಕೋಬೇಕು? 5.6 ಗಂಟೆ ಅಂತಂದ್ರೆ 1 ಗಂಟೆಗೆ ನಿಮಿಷ ಎಷ್ಟು? 60. ನೋಡಿ 6 1 6 10 10 50 ನಿಮಿಷಗಳು. 45 ಗಂಟೆ 50 ನಿಮಿಷಗಳು. ನಿಮಿಷನಾಗ ವಿಮಾನ ಹೋಗಿ ತಲುಪ್ತದ. ಇದು ರೈಲು. ರೈಲು ಹೋಗಿ ತಲುಪಬೇಕಾದ್ರೆ ಎಷ್ಟು ಬೇಕು ಅವಧಿ? 45 ಗಂಟೆ 50 ನಿಮಿಷಗಳು ಬೇಕು. ವಿಮಾನಕ್ಕೆ 8.13 ಗಂಟೆ. 1 ಗಂಟೆ ವಿಮಾನ ಕ್ರಮಿಸಿದ ದೂರವನ್ನು 5.5 ಗಂಟೆದಾಗ ಹೋಗ್ತದೆ. 8.13 ಗಂಟೆಯಲ್ಲಿ ಕ್ರಮಿಸಿದ ದೂರ ಸಮಯ ಎಷ್ಟು?
400% ಮತ್ತು 600% ಇವುಗಳಲ್ಲಿ ಯಾವುದು ದೊಡ್ಡದು? ಇದು ಭಾರಿ ಸರಳ. ಒಂದು 2-3-4 ಸಲ ನೀವು ವಿಡಿಯೋ ನಿಮಗೆ ಎಷ್ಟು ಇಂಟ್ರೆಸ್ಟ್ ಬರ್ತದೆ ಮಗಿ ಬರ್ಬೇಕು. ವಿಡಿಯೋ ನಂಬರ್ 6ರಿಂದ ಚಾಲು ಆಗ್ತದೆ ನಮ್ಮ ಸಾಲಿ. 5 ವಿಡಿಯೋಗಳು ಏನವಲ್ಲ ಅವು ಬರೀ ಅಧಿಕ ಗುಣಾಕಾರ ಮತ್ತು ಅದನ್ನು ನಾ ಹಾಕಿದಂದ್ರೆ ಎಲ್ಲ ಮಾಸ್ತರ್ ಇದೇ ಹತ್ರ ಬಿಡ್ರಿ ಜೋಶಿ ಸರ್ ಕೋಚಿಂಗ್ ಕ್ಲಾಸ್ ಅಂತಾರೆ. ಅವೆಲ್ಲ ನೀವು 5 ವಿಡಿಯೋ ಅಭ್ಯಾಸ ಮನೆಯೊಳಗೆ ತಯಾರಾಗಿರ್ಬೇಕು. 5 ವಿಡಿಯೋ ಅಭ್ಯಾಸ ಅಂದ್ರೆ ಏನು? 30 ತನಕ ಮಗ್ಗಿ ಕಂಠಪಾಟ್ಲೆ ಆನ್ಸರ್ ಇಡಬೇಕು. ಗುಣಾಕಾರ ಕಂಠಪಾಠದಿಂದ ಭಾಗಾಕಾರ ಮಾಡಬೇಕು. ಗುಣಾಕಾರ ಬಾಯಿದಿಂದ ಇಡಬೇಕು. ದೊಡ್ಡ ದೊಡ್ಡ ಮೈನಸ್ಗಳನ್ನು ಬಾಯಿದಿಂದ ಇಡಬೇಕು. ಆ ರೂಢಿಗಾಗಿ 5 ವಿಡಿಯೋಗಳು ಮಾಡ್ಲಿಕ್ಕೆ ನಾ ಟೈಮ್ ಕೊಟ್ಕೊಂಡೆವು. ನೀವೇನೂ ತಯಾರಾಗಲಿಲ್ಲ ಅಂದ್ರೆ ಆ 5 ವಿಡಿಯೋಗಳು ರೆಡಿ ಅವ, ಅದನ್ನು ತಯಾರು ಮಾಡಿಬಿಡೋದಷ್ಟೇ ಕೆಲಸ. ಅದ್ರಾಗ ಏನವ ಪ್ಲಸ್ ಮೈನಸ್ ಇಂಟು ಡಿವೈಡ್ ಇಷ್ಟೇ. ಆ 5 ವಿಡಿಯೋಗಳಂದ್ರೆ ಒಂದು ವಿಡಿಯೋದಾಗ 25-30 ಗಣಿತ ಇರ್ತಾವೆ. ಅವು ಮಾಡಿರಂಗಿಲ್ಲ ಗಣಿತ, ನೀವೇ ಪ್ರಾಕ್ಟೀಸ್ ಮಾಡಬೇಕು. ಆಮೇಲೆ ಲಾಸ್ಟಕ್ಕೆ ಉತ್ತರ ಬಂದಿರ್ತಾವೆ. ಗಣಿತ ಬಿಡಿಸೋದಾದ್ರಿಂದ ಉತ್ತರ ಆಮೇಲೆ ಬರ್ತದೆ, ಅವಾಗ ನೀವು ಚೆಕ್ ಮಾಡ್ಕೊ. ಅದು ಎಕ್ಸರ್ಸೈಸ್ ಮಾಡುವಂಥ ಒಂದು 5 ವಿಡಿಯೋಗಳು. ಅದನ್ನು ಕಲ್ತರಂತೂ ಮುಗಿತು. ಈಗ ನಮ್ಮ ಅಭ್ಯಾಸದ ಅವಶ್ಯದ ಇದನ್ನು ಮಾಡಿದ ನೋಡ್ರಿ. 400ರ ಎ ಅಂತ ಅಥವಾ ಬಿ ಅಂತ ತಿಳ್ಕೊಂಡ್ಬಿಡ್ರಿ. ಎ 400% ಆಮೇಲೆ ಇದನ್ನ ಬಿಡಿಸ್ರಿ. 400ರ ಅಂದ್ರೆ ಗುಂಡ್ಲೆ 25 ಇಲ್ಲೇ, ಈ ಶೇಕಡಾವನ್ನು ಇಲ್ಲಿ ಹಾಕೋರಿ. ನೋಡ್ರಿ ಇವೆರಡು 0 ಹೋದು. ಇದ್ರ ಉತ್ತರ ಎಷ್ಟು ಬಂತು? 100 ಬಂತು. ಇನ್ನು ಅದನ್ನು ಹಾಕೋರಿ ಬಿ. ಯಾವುದು ದೊಡ್ಡದಂದಾಗ ನೀವೇ ಎ ಬಿ ಹಾಕೋಬೇಕು. 600% ಬರೋಬ್ಬರಿ. 630% ಅಂದ್ರೆ ತಳಗೆ ಎಷ್ಟು ಹಚ್ಕೋಬೇಕು? 100 ಹಚ್ಕೋಬೇಕು. ನೋಡಿ ಇವೆರಡು 0 ಅದು, ಇವೆರಡು 0. 6×3=18. ಎ ಎಷ್ಟು ಬಂತು? 100 ಬಂತು. ಬಿ ಎಷ್ಟು ಬಂತು? 180 ಬಂತು. ಅಂದ್ರೆ ಯಾವುದು ದೊಡ್ಡದು ಇವುಗಳಲ್ಲಿ? ಯಾ ಅಂಕಿ ದೊಡ್ಡದಾತು, ಬಿ ದೊಡ್ಡದಾತು. ಆದ್ದರಿಂದ ಆನ್ಸರ್ ಇಸ್ ಈಕ್ವಲ್ ಟು ಮಲ್ಲ ರೀತಿ ಪ್ರಕಾರ ಕಲಿಯರ್ ನೀವು ಗಣಿತ ಪರೀಕ್ಷೆದಾಗ ಹೆಂಗಾರ ಮಾಡ್ರಿ. ಎಷ್ಟು ಚಂದ ತಿಳಿಸಿ ಹೇಳ್ತಾರೆ ಸರ್. ಹೆಂಗೆ ರೈಟ್ ಹಾಕೊಂಡು ಬಿಡ್ರಿ ಅಂದ್ರೆ ಅಲ್ಲ, ಹೆಂಗೆ ಬರಿಬೇಕು ಪದ್ಧತಿ. 600% ದೊಡ್ಡದಾಗಿದೆ. ನೋಡ್ರಿ ಇದು ಎಷ್ಟು ಚಂದ ಕಾಣಿಸ್ತದೆ. ನೋಡ್ರಿ ನೀವು ಗಣಿತಗಳನ್ನ ಸರಿಯಾಗಿ ಫೇರ್ದಾಗ ಬರ್ಕೋರಿ, ಚಂದಂಗೆ ಬಿಡಿಸ್ರಿ. ನೋಡ್ರಿ ಇಂಥ ಮಾತು ಮುಂದೆ ಮಾದರಿ ಬಂದ್ರೆ ಮುಂದೆ ಮಾಡಾಕಂತಾರೆ ಬರ್ತಾವ. ರಿಪೀಟ್ ಹೊಳ್ಳಿ ಬರ್ತಾವೆ.